ಅವರ ಒಂದು ರಾಜಕೀಯ ಬಣ್ಣ ಬಯಲಾದರೆ ಅವರ ಪೊಲಿಟಿಕಲ್ ಕರಿಯರ್ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದೊಂದು ಅವ್ರಿಗೆ ಭಯ ಇದೆ. ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ, ಕಾಂಗ್ರೆಸ್ ಒಂದೇ ಹಿಡ್ಕೋಬೇಕು ಅವರು. ಕಾಂಗ್ರೆಸ್ಗೆ ಜಸ್ಟ್ ಒಂದು ಆಟದ ಗೊಂಬೆ, ಒಂದು ರೀತಿ ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿಗೆ ಇಂಡೈರೆಕ್ಟ್ ಆಗಿ ಗುಲಾಮರಂಗೆ ದುಡಿತಾ ಇರೋದು. ನಾವು ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅನ್ನೋದು ಭ್ರಮೆ ಅಂತ. ಮಂಡಕ್ಕಿ ಬಟ್ಟಿಯನ್ನು ಸುಡ್ತಾ ಇರೋ ವ್ಯಕ್ತಿ ಅವ್ರ ತಂದೆನೂ ಅದೇ ಮಾಡ್ತಾ ಇರ್ತಾನೆ, ಅವ್ರ ಮಗನೂ ಅವ್ರ ಜೊತೆಗೆ ಅದೇ ಮಾಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ನಿಜವಾಗ್ಲೂ ಏನಾದರೂ ಕೊಟ್ಟಿದ್ರೆ ಆಗಿದ್ರೆ ಅವ್ರ ಮಗ ಇವತ್ತು ಯಾವುದೋ ಒಂದು ಇಂಜಿನಿಯರು, ಡಾಕ್ಟ್ರು, ಇನ್ನೊಂದು ಮತ್ತೊಂದು ಆಗಬೇಕಿತ್ತು. ಏನಪ್ಪ ಅಂದರೆ ಇಲ್ಲಿನ ಜನರಿಗೆ ಎಜುಕೇಷನಿಂದ ಭಾಳ ಹಿಂದಿಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾ ಹೋದರೆ ನಾವು ನಮ್ಮ ಫ್ಯೂಚರ್ನ, ನಮ್ಮ ಮಕ್ಕಳಿನ ಮುಂದಿನ ಫ್ಯೂಚರ್ನ ನಾವಾಗಿ ಕೊಲ್ಯಾಪ್ಸ್ ಮಾಡ್ತಾ ಇದ್ದೀವಿ. ಇದು ಸ್ವಾಭಿಮಾನದ ಹೋರಾಟ ಹೌದಾ ಅಲ್ವಾ? ದಾವಣಗೆರೆಯ ಎಲ್ಲ ಮುಸಲ್ಮಾನರ ಹಾಗೂ ಅಹಿಂದ ವರ್ಗಗಳ ಸ್ವಾಭಿಮಾನದ ಪ್ರಶ್ನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ, ಈಗಾಗಲೇ ಎಲ್ಲ ಪಕ್ಷದವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಈಗ ನಾನು SDPI ಕಾರ್ಯಕರ್ತರನ್ನು ಮಾತಾಡಿಸೋಣ ಅಂತ. ಯಾಕೆಂತಂದರೆ ಅವ್ರಿಗೆ ಮೈಕ್ ಇಟ್ರಿ, ಇವ್ರಿಗೆ ಮೈಕ್ ಇಟ್ರಿ ಅಂತ ನಾಳೆ ದಿನ ಬರಬಾರ್ದಲ್ಲ. ಸೊ ನಾನು ಸೈಯದ್ ಹಿದಾಯತ್ ಈಗ SDPI ಕಾರ್ಯಕರ್ತರನ್ನು ಮಾತಾಡಿಸ್ತಾ ಹೋಗ್ತೀನಿ. ವೈ SDPI ಮತ್ತು SDPI ಅಂತಂದರೆ ಒಂದು ಭಯದ ವಾತಾವರಣ ಇದೆ. ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಹೌದು, ಖಂಡಿತ ಇದು ಏನಪ್ಪ ಅಂದರೆ ಆ ರೀತಿ ಭಯದ ವಾತಾವರಣ ಇದೆ. ಅದು ಯಾರಿಗೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗತ್ತೆ. ಯಾರು ಸಾಮಾಜಿಕ ನ್ಯಾಯಕ್ಕೋಸ್ಕರ ದುಡಿತಾ ಇದ್ದಾರೆ ಅವರಿಗೆ ಇದು ಖಂಡಿತವಾಗೂ ಆ ಭಯದ ವಾತಾವರಣ ಸೃಷ್ಟಿ ಮಾಡೋದಿಲ್ಲ. ಯಾರು ಕಾಂಗ್ರೆಸ್, BJP, JDS ಅಂತ ಅವರ ಹಿಂಬಾಲಕರಿದ್ದಾರೆ ಅವ್ರಿಗೆ ನೆಗೆಟಿವ್ನ ಹುಟ್ಟಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅವರ ಒಂದು ರಾಜಕೀಯ ಬಣ್ಣ ಬಯಲಾದರೆ ಅವರ ಪೊಲಿಟಿಕಲ್ ಕರಿಯರ್ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದೊಂದು ಅವ್ರಿಗೆ ಭಯ ಇದೆ. ಈಗಿನ ಜನ್ರೇಷನಲ್ಲಿ ಆಲ್ಮೋಸ್ಟು ಸಾಕಷ್ಟು ವಿದ್ಯಾವಂತ ನಾಗರಿಕ ಆಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ಪಕ್ಷಗಳಿಂದ ಬೇಜಾರಾಗ್ಬಿಟ್ಟು ಒಂದು ಆಲ್ಟರ್ನೇಟ್ ಪಕ್ಷ ಅಂತ ನೋಡ್ತಾ ಇರೋದಾದ್ರೆ ಅದು ಕೇವಲ SDPI ಆಗಿ ಕಾಣ್ ಬರ್ತಾ ಇದೆ. ಅದು ಕೇವಲ ದಾವಣಗೆರೆಯಲ್ಲಿ ಅಂತಲ್ಲ, ಕರ್ನಾಟಕದಲ್ಲಿ ಅಂತಲ್ಲ, ದೇಶದಾದ್ಯಂತ SDPIನೇ ಈಗಿನ ಪರ್ಯಾಯ ರಾಜಕಾರಣಕ್ಕೆ ಇರುವಂಥ ಬೆಸ್ಟ್ ಪ್ಲಾಟ್ಫಾರ್ಮ್ ಈಗಿನ ಯುವಕರಿಗೆ. ಹಾಗೂ ಸಮಾಜದಲ್ಲಿ ನ್ಯಾಯಕ್ಕಾಗಿ ಅವರು ತಮಗೆ ಬೇಕಾಗಿರೋ ಹಕ್ಕುಗಳಿಗಾಗಿ ಧ್ವನಿಯನ್ನು ಯಾರು ಎತ್ತುತ್ತಾ ಇದ್ದಾರೆ ಅಂತ ನಾವು ಮೈಕ್ರೋ ಲೆವೆಲಲ್ಲಿ ನೋಡಿದಾಗ ಪ್ರತಿಯೊಂದು ಸಮಾಜದ, ಪ್ರತಿಯೊಂದು ವರ್ಗದ, ಪ್ರತಿಯೊಂದು ವಿಷಯಗಳಲ್ಲೂ ಸಾಮಾಜಿಕವಾಗಿ ಅನ್ಯಾಯ ಆದಾಗ ಮುಂಚೂಣಿಯಲ್ಲಿ ಫ್ರಂಟ್ ಲೈನಲ್ಲಿ ಬರ್ತಾ ಇರೋದು SDPI. ಹಾಗಾಗಿ ಇದೊಂದು ಪರ್ಯಾಯವಾಗಿ ರಾಜಕೀಯವಾಗಿ ಕಾಣ್ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಸಾಕಷ್ಟು ಜನ ಈಗ ಸೇರ್ತಾ ಇದ್ದಾರೆ. ನಾವು ಕೂಡ ಈ ಹಿಂದೆ ಸಾಕಷ್ಟು ರಾಜಕೀಯ ಪಾರ್ಟಿಗಳ ಪಕ್ಷಗಳನ್ನು ನೋಡಿದ್ವಿ. ಆದರೆ ನಮಗೆ ಆ ಯಾವ ಪಕ್ಷಗಳಲ್ಲೂ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆನೂ ಇಲ್ಲ, ಉಮ್ಮೀದು ಇಲ್ಲ. ಹಾಗಾಗಿ ನಾವು ಕೂಡ SDPIಗೆ ಕೂಡ ನಾವು ಸಮರ್ಥನೆ ಕೊಟ್ಟು ನಾವು SDPIಯಲ್ಲಿ ಒಂದು ಸಕ್ರಿಯವಾಗಿ ಕ್ಯಾಡರ್ಸ್ಗಳಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ, ಕಾಂಗ್ರೆಸ್ ಒಂದೇ ಹಿಡ್ಕೋಬೇಕು ಅವರು, ಅವರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಅಗತ್ಯ ಅಲ್ಲ, ಅನಿವಾರ್ಯ ಅನ್ನೋ ರೀತಿ ಸನ್ನಿವೇಶ ಇತ್ತು. ಈಗ ಆ ಸನ್ನಿವೇಶ ಹಾಗೇ ಇದೆಯಾ ದಾವಣಗೆರೆಯಲ್ಲಿ? ಇಲ್ಲ, ಖಂಡಿತ ಈಗ ಬದಲಾವಣೆ ಆಗಿದೆ. ಯಾಕಂದ್ರೆ ಈಗ ನಾವು ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಕಳೆದ ಒಂದು 4-5 ದಿವಸಗಳಿಂದ ಇಲ್ಲಿನ ಬದಲಾವಣೆಗಳನ್ನು ನೋಡಿದ್ರೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಗೆ ದುಡಿಯುವಂಥ ಯುವಕರು, ಕಾಂಗ್ರೆಸ್ಗೆ ದುಡಿಯುವಂಥ ಏನು ಹಿರಿಯ ಕಾರ್ಯಕರ್ತರೇನಿದ್ದಾರೆ ಅವ್ರ ಮನಸ್ಸಲ್ಲಿ ಭಾಳ ಬೇಜಾರಾಗಿದೆ. ಯಾಕಂದರೆ ಅವರು ಕಾಂಗ್ರೆಸ್ಗೆ ಜಸ್ಟ್ ಒಂದು ಆಟದ ಗೊಂಬೆ, ಒಂದು ರೀತಿ ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು ತಮ್ಮನ್ನು ತಾವು ಒಂದು ಏನು ಅನ್ಕೊಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ಗೆ ನಿಷ್ಠಾವಂತ ಕಾರ್ಯಕರ್ತರು ಅಂತ. ಆ್ಯಕ್ಚುಲಿ ಅದು ನಿಷ್ಠಾವಂತ ಕಾರ್ಯಕರ್ತರಲ್ಲ. ಯಾಕಂದರೆ ಒಬ್ಬನ ಕಾರ್ಯಕರ್ತನ ಒಂದು ಧ್ವನಿ, ಕಾರ್ಯಕರ್ತನ ಒಂದು ಮಾತು ಅವನ ಪಕ್ಷ ಪರಿಗಣಿಸ್ತಾ ಇಲ್ಲ, ಅವನಿಗೆ ಅವನ ಮಾತಿಗೆ ಏನು ಬೆಲೆ ಕೊಡ್ತಾ ಇಲ್ಲ. 40 ವರ್ಷಗಳಿಂದ 30 ವರ್ಷಗಳಿಂದ ದುಡಿತಿರೋರಿಗೆ ಅವ್ರಿಗೆ ಕನಿಷ್ಠ ಅವರ ಮಾತಿಗೆ ಒಂದು ಕನ್ಸಿಡರೇಷನ್ ಕೂಡ ಮಾಡ್ತಾ ಇಲ್ಲ. ಚರ್ಚೆಯಲ್ಲೂ ಕೂಡ ಜಮೀರ್ ಅಹಮದ್ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಕೇರ್ ಮಾಡಲ್ಲ, ಇನ್ನು ಮಾಮೂಲಿ ಮುಸ್ಲಿಂ ವೋಟರ್ಸ್ಗಳೇ ಹೇಳ್ತಾ ಇರೋದು. ಇವರೆಲ್ಲರಿಗೂ ಏನಿಸ್ತಾ ಇದೆ, ನಾವು ಕಾಂಗ್ರೆಸ್ಸಿಗೆ ಪ್ರಾಮಾಣಿಕ ಕಾರ್ಯಕರ್ತರು ಅಂತ ಅವರು ಅದನ್ನ ತಲೆಯಲ್ಲಿ ಒಂದು ಊಹೆ ಅಷ್ಟೇ. ಆದರೆ ಅವರು ಕಾಂಗ್ರೆಸ್ಸಿಗೆ ಇಂಡೈರೆಕ್ಟ್ ಆಗಿ ಗುಲಾಮರಂಗೆ ದುಡಿತಾ ಇರೋದು. ಓಕೆ ಸರ್, ಈಗ ನಾನು ಬೇರೆ ಬೇರೆ ಏರಿಯಾಗಳಿಗೆ ಹೋಗಿದ್ದೆ. ಅದು ಯಾವುದು ಬಟ್ಟಿ ಲೇಔಟ್, ಅಲ್ಲಿ ಇರುವಂತಹ ಒಬ್ಬರು ಕಾರ್ಪೊರೇಟರ್ ನನಗೆ ಹೇಳ್ತಾ ಇದ್ರು, ಕಾಂಗ್ರೆಸ್ ನಮಗೆ ಎಲ್ಲವೂ ಕೂಡ ಮಾಡಿದೆ, ಎಲ್ಲವೂ ಕೊಟ್ಟಿದೆ. ಹಾಗಾಗಿ ನಾವು ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ
ವೋಟ್ ಹಾಕ್ತೀವಿ ಅನ್ನೋದು ಭ್ರಮೆ ಅಂತ. ಮಾಡಿರ್ಬೋದು ಸರ್. ಯಾರಿಗೆ ಮಾಡಿದೆ? ಅವರ ಹಿಂಬಾಲಕರು ಯಾರಿದ್ದಾರೆ ಇವರಿಗೆ ಕೇವಲ ಮಾಡಿರ್ಬೋದು. ಅದು ಆ ಸಮಾಜದ ಅಥವಾ ಏರಿಯಾದ ಆ ಮೊಹಲ್ಲಾದ ಕಡೆಯ ವ್ಯಕ್ತಿಗೆ ತಲುಪಿಲ್ಲ. ಅವರ ಒಂದು ಆರ್ಥಿಕ ಪರಿಸ್ಥಿತಿನ ನೀವು ನೋಡಿ, ಅವರ ತಂದೆಯವರು ಅದೇ ವಾತಾವರಣದಲ್ಲಿ ಬೆಳೆದು ಅದೇ ವಾತಾವರಣದಲ್ಲಿ ಅದೇ ಕೆಲಸ ಮಾಡ್ಕೊಂಡು ಮುಂದುವರಿತಾ ಇದ್ದಾರೆ. ಅವರ ಮಕ್ಕಳು ಕೂಡ ಸೆಕೆಂಡ್ ಜನರೇಷನ್ ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ. ಒಂದು ಬಟ್ಟಿ ಲೇಔಟಲ್ಲಿ ಮಂಡಕ್ಕಿ ಬಟ್ಟಿಯನ್ನು ಸುಡ್ತಾ ಇರೋ ವ್ಯಕ್ತಿ ಅವ್ರ ತಂದೆನೂ ಅದೇ ಮಾಡ್ತಾ ಇರ್ತಾನೆ, ಅವ್ರ ಮಗನೂ ಅವ್ರ ಜೊತೆಗೆ ಅದೇ ಮಾಡ್ತಾನೆ. ಕಾಂಗ್ರೆಸ್ ಅವ್ರಿಗೆ ನಿಜವಾಗ್ಲೂ ಏನಾದರೂ ಕೊಟ್ಟಿದ್ರೆ ಆಗಿದ್ರೆ ಅವ್ರ ಮಗ ಇವತ್ತು ಯಾವುದೋ ಒಂದು ಇಂಜಿನಿಯರು, ಡಾಕ್ಟ್ರು, ಇನ್ನೊಂದು ಮತ್ತೊಂದು ಆಗಬೇಕಿತ್ತು. ಈ ಒಂದು ದುಡಿಯುವ ವರ್ಗನ ನೋಡಿ ನೀವು, ಯಾರೋ ಒಬ್ರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ತಂದೆನೂ ಅದೇ ವರ್ಕ್ ಮಾಡ್ತಿರ್ತಾರೆ, ಅವ್ರ ಮಗನೂ ಕೂಡ ಅದೇ ವರ್ಕ್ ಮಾಡ್ತಿರ್ತಾನೆ. ಇಲ್ಲಿ ಮೇನು ಜನರಿಗೆ ಎಜುಕೇಷನ್ನು, ಹೆಲ್ತು, ಇಲ್ಲಿ ಜನರಿಗೆ ಎಜುಕೇಷನ್ ಜೊತೆಗೆ ಅವರಿಗೆ ತಮ್ಮ ಬದುಕನ್ನು ಹೆಂಗೆ ಕಟ್ಟಿಕೊಳ್ಕೋಬೇಕು ಅನ್ನೋದು ಒಂದು ಸರಿಯಾದ ಒಂದು ದಾರಿನ ಹಾಕ್ಕೊಟ್ಟಿಲ್ಲ. ಇಲ್ಲಿ ನೋಡಿ ಆಲ್ಮೋಸ್ಟ್ ಈಗ ಭಾಗದ ಜನರು ಯಾರೇ ಇರ್ಬೋದು, ಅವರು ದಿನಗೂಲಿಯಲ್ಲೇ ಡಿಪೆಂಡ್ ಆಗಿರೋದು. ಬೆಳಗ್ಗೆ ದುಡಿಲಿಕ್ಕೆ ಹೋಗಬೇಕು, ಸಂಜೆ ದುಡಿದಿರೋ ದುಡ್ಡಿಂದಾನೇ ಅವ್ರ ಮನೆ ನಡಿಬೇಕು. ಇವರು ಒಂದು ದಿವಸ, 2 ದಿವಸ, ಒಂದು ವಾರ ಕೆಲಸ ರಜೆ ಹಾಕಿದ್ರೆ ಇವ್ರ ಮನೆಗಳು ನಡೆಯಲ್ಲ. ಇಂಥ ಜನರಿಗೆ ಅವ್ರು ಏನು ಮಾಡಿದ್ದಾರೆ, ಒಂದು 20, 30, 50 ಜನರನ್ನ ಗುಂಪು ಕಟ್ಕೊಂಡ್ಬಿಟ್ಟು ಅವ್ರಿಗೆ ಸುಮ್ಮನೆ ಸುಳ್ಳು ಆವೇಶಗಳು. ಅವ್ರಿಗೆ ಆಮೇಲೆ ಏನಪ್ಪ ಅಂದರೆ ಇಲ್ಲಿನ ಜನರಿಗೆ ಎಜುಕೇಷನಿಂದ ಭಾಳ ಹಿಂದಿಟ್ಟಿದ್ದಾರೆ. ಅವರಿಗೆ ಒಂದು ತಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ಏನೋ ಒಂದು ಆಧಾರ್ ಕಾರ್ಡಲ್ಲಿ ಎಡಿಟ್ ಮಾಡಿಸೋದಾಗಿರ್ಬೋದು ಅಥವಾ ಅವ್ರಿಗೆ ಏನೋ ಒಂದು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಒಂದು ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಳೋದಾಗಿರ್ಬೋದು, ಇದನ್ನು ಹೆಂಗೆ ಮಾಡಬೇಕು, ಹೆಂಗೆ ತೊಗೋಬೇಕು, ನಾವು ಇದನ್ನು ಎಲ್ಲಿ ಹೋಗಿ ಪಡ್ಕೋಬೇಕು ಅನ್ನೋದು ಅವ್ರಿಗೆ ಅರಿವಿಲ್ಲ. ಅವ್ರು ಏನು ಮಾಡ್ತಾರೆ, ಇಂಥ ಜನರ ಹತ್ರ ಹೋಗೋದ್ರಿಂದ ಇವ್ರು ಅವರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಓಕೆ, ವೋಟ್ಗಳನ್ನು ಪಡೆಯೋದಕ್ಕೆ ಮುಸ್ಲಿಂ ಮುಖಂಡರು ಬರ್ತಾರೆ, ಮುಸ್ಲಿಂ ಮೌಲ್ವಿಗಳು ಬರ್ತಾರೆ, ದೊಡ್ಡ ದೊಡ್ಡ ನಾಯಕರನ್ನು ಕರ್ಕೊಂಡು ಬರ್ತೀವಿ, ಎಲ್ಲ ಮುಸಲ್ಮಾನರು ನಮ್ಮ ಪರ ನಿಂತ್ಕೋತಾರೆ ಅನ್ನುವಂತಹ ವಿಶ್ವಾಸವನ್ನು ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಮುಸ್ಲಿಂ ನಾಯಕರು, ಮುಸ್ಲಿಂ ಮುಖಂಡರು, ಮುಸ್ಲಿಂ ಮೌಲ್ವಿಗಳು ಹೇಳಿದ ತಕ್ಷಣ ಮುಸ್ಲಿಂ ವೋಟರ್ಗಳೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಬಿಡ್ತಾರ ಅಂತ. ಈ ಹಿಂದೆ ಅದು ಇತ್ತು ಸರ್, ಈಗ ಆಗೋದಿಲ್ಲ. ಇದು ಬದಲಾಗುತ್ತೆ, 100% ಬದಲಾಗುತ್ತೆ. ಯಾಕಂದರೆ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ವರ್ಷಗಳಿಂದ, 30-35 ವರ್ಷಗಳಿಂದ ಇಲ್ಲಿ ಒಂದು ಸಮಾಜ ಏನಿದೆ, ಕಾಂಗ್ರೆಸ್ಸೇ ನಮಗೆ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಕಾಂಗ್ರೆಸ್ ಆ ಪರಿಸ್ಥಿತಿನ ಹುಟ್ಟು ಹಾಕಿತ್ತು. ಯಾಕಪ್ಪ ಅಂದ್ರೆ ಪ್ರತಿ ಸಲ ಅವ್ರದ್ದು ಒಂದೇ, ನೀವು ನಮಗೆ ಓಟ್ ಹಾಕಿ ಗೆಲ್ಸಲಿಲ್ಲ ಅಂದ್ರೆ ಇಲ್ಲಿ ಬಿಜೆಪಿ ಬಂದ್ಬಿಡುತ್ತೆ, ಬಿಜೆಪಿ ಬಂದ್ಬಿಟ್ಟು ನಿಮ್ಮ ಮನೆ ಬಾಗಿಲು. ಆಲ್ರೆಡಿ ಬಿಜೆಪಿ ಬಂದಾಗಿದ್ದಾರೆ. ದೇಶದಾದ್ಯಂತ SIR ಇಂದ ಪ್ರತಿ ಮನೆಗಳಿಗೂ ಬಂದಿದೆ. ಇನ್ನೇನೀಗ SIR ಪ್ರಕ್ರಿಯೆಯನ್ನು ಮುಗಿದಾದ್ಮೇಲೆ ಎಲ್ಲ ಮನೆಗಳು ನೋಟಿಫಿಕೇಶನ್ ಬರುತ್ತೆ. ಯಾರ್ಯಾರು SIR ಪ್ರಕ್ರಿಯೆಯಲ್ಲಿ ತಮ್ಮನ್ನ ತಾವು ವೋಟರ್ ಐಡಿಯಲ್ಲಿ ವೆರಿಫಿಕೇಶನ್ ಆಗಿಲ್ಲ ಅವ್ರಿಗೆ ಬರುತ್ತೆ. ಬಿಜೆಪಿ ಆಲ್ರೆಡಿ ಮನೆಗೆ ಬಂದಾಗಿದೆ. ಇನ್ನೇನು ಮಾಡೋದಿದೆ ಬಿಜೆಪಿ ಬಂದ್ಬಿಟ್ಟು? ಬಿಜೆಪಿ ತನ್ನ ಎಲ್ಲ ರಾಜಕೀಯ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಜನರನ್ನ ತೊಂದರೆ ಕೊಡಬೇಕು ಎಲ್ಲ ರೀತಿಯೂ ಕೊಡ್ತಾ ಇದೆ. ಈಗ ನಾವು ಅದೇ ನೆಗೆಟಿವ್ ಅಲ್ಲಿ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಹೋದ್ರೆ ನಾವು ನಮ್ಮ ಫ್ಯೂಚರ್ನ, ನಮ್ಮ ಮಕ್ಕಳಿನ ಮುಂದಿನ ಫ್ಯೂಚರ್ನ ನಾವಾಗಿ ಕೊಲ್ಯಾಪ್ಸ್ ಮಾಡ್ತಾ ಇದ್ದೀವಿ. ಓಕೆ, SDPIಗೆ ವೋಟ್ ಹಾಕಿಬಿಟ್ರೆ ಅಥವಾ ಮತ್ತೊಂದು ಪಾರ್ಟಿಗೆ ವೋಟ್ ಹಾಕಿಬಿಟ್ರೆ ವೋಟ್ ಡಿವೈಡ್ ಆಗುತ್ತೆ, ಬಿಜೆಪಿಗೆ ಪ್ಲಸ್ ಆಗಿಬಿಡುತ್ತೆ ಅನ್ನೋ ಥರದ್ದಿದೆ. ಅದು ನೋಡಿ ಸರ್, ಅದು ರಾಜಕೀಯ, ಅದು ನಾವು ಹೇಳಕ್ ಬರಲ್ಲ. ವೋಟರ್ಸ್ ಮೇಲೆ ಅವರ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಯಾರನ್ನ ಆಯ್ಕೆ ಮಾಡ್ತಾರೆ ಅವರೇ ಆರಿಸಿ ಬರುವಂಥದ್ದು. ಈಗ ಇದನ್ನ ಹೇಳ್ಬಿಟ್ಟು ನಾವು SDPIಗೆ ವೋಟ್ ಹಾಕಿದ್ರೆ ಬಿಜೆಪಿ ಬರುತ್ತೆ ಅಥವಾ ಇನ್ನೊಂದು ಪಕ್ಷಕ್ಕೆ ಹಾಕಿದ್ರೆ ಬಿಜೆಪಿ ಬರುತ್ತೆ ಅನ್ನೋದು ಒಂದು ಈ ಭ್ರಮೆಯಿಂದ ನಾವು ಮುಕ್ತರಾಗಬೇಕು. ಯಾಕಪ್ಪ ಅಂದ್ರೆ ಇದು ಶುರುವಾತು. ಈಗ ನಾವು ಬದಲಾವಣೆಗೆ ಈಗ ಹೆಜ್ಜೆ ಇಟ್ಟರೆ ಇನ್ನು ಮತ್ತೊಂದ್ಸಲಿ ನಮಗೆ SDPI ಬರ್ಬೋದು, ಈ ಸಲ ಬರದೇ ಇರ್ಬೋದು, ಅಥವಾ ಇನ್ನೊಂದು ಪಕ್ಷ ಇವ್ರೇನು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಪರ್ಯಾಯವಾಗಿ ಕಾಂಗ್ರೆಸ್ಗೆ ಮಾಡ್ತಾ ಇರ್ಬೋದು, ನಾವು ಹೇಳೋಕ್ಕಾಗಲ್ಲ. ಓಕೆ, ಅದಕ್ಕಾಗಿ ನಾವು ಬದಲಾವಣೆ ಕಡೆ ಹೋಗ್ಬೇಕಂದ್ರೆ ನಾವು ಈಗನೇ ಡಿಸಿಷನ್ಸ್ ತಗೋಬೇಕು. ಈಗನೇ ನಾವು ನಮ್ಮ ಹೆಜ್ಜೆಯನ್ನು, ನಮ್ಮ ಒಂದು ವಿಚಾರವನ್ನು ನಾವು ಬದಲಾಯಿಸ್ಕೊಂಡ್ರೆ ಪರ್ಯಾಯ ಪಕ್ಷಗಳಿಗೆ ನಾವು ಮತವನ್ನು ಚಲಾಯಿಸುವ ಮುಖಾಂತರ ನಾವು ಇಲ್ಲಿನ ನಾಗರಿಕರು ಏನಿದ್ದೀವಿ ನಾವು ಕಾಂಗ್ರೆಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ನಾವು ಈಗಿಂದಾನೆ ತೋರಿಸ್ಕೊಂತ ನಾವು ಈಗಿಂದಾನೆ ಬದಲಾವಣೆಗೆ ಶುರು ಮಾಡಿದರೆ ನಾಳೆ ಇನ್ನೊಂದು ದಿವಸ ಮತ್ತೊಂದು ದಿವಸ ನಮಗೆ ಇದರ ಒಂದು ಒಳ್ಳೆಯ ರೀತಿ ಫಲಿತಾಂಶ ಸಿಗುತ್ತೆ. ಓಕೆ, ಈ ಚುನಾವಣೆಯನ್ನು ಜನ ಹೇಗೆ ನೋಡ್ತಿದ್ದಾರೆ ಅಂತಂದರೆ ಮುಸಲ್ಮಾನರ ಸ್ವಾಭಿಮಾನದ ಪ್ರಶ್ನೆ. ಕಾಂಗ್ರೆಸ್ ಗೆದ್ದರೆ ಮುಸಲ್ಮಾನರ ಸ್ವಾಭಿಮಾನವೂ ಕೂಡ ನಶ್ವರ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇದು ಸ್ವಾಭಿಮಾನದ ಹೋರಾಟ ಹೌದಾ ಅಲ್ವಾ? ಹೌದು, ಇದು ಖಂಡಿತ ದಕ್ಷಿಣ ದಾವಣಗೆರೆಯ ಎಲ್ಲ ಮುಸಲ್ಮಾನರ ಹಾಗೂ ಅಹಿಂದ ವರ್ಗಗಳ ಸ್ವಾಭಿಮಾನದ ಪ್ರಶ್ನೆ. ಯಾಕಪ್ಪ ಅಂದರೆ ಕಾಂಗ್ರೆಸ್ ಮುಸ್ಲಿಂ ಬಿಟ್ಬಿಟ್ಟು ಅಹಿಂದ ವರ್ಗಗಳಿಗಾದರೂ ಏನಾದರೂ ಟಿಕೆಟ್ ಕೊಟ್ಟಿದ್ರೆ ಇಲ್ಲಿನ ಅಹಿಂದ ವರ್ಗದವರು ಜೊತೆಗೆ ಸೇರಿಬಿಟ್ಟು ಮುಸಲ್ಮಾನರು ಖಂಡಿತವಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಇಲ್ಲಿ 85% ವೋಟ್ಗಳನ್ನು ಇಟ್ಕೊಂಡಿರೋ ಮುಸಲ್ಮಾನರಿಗೆ ಕಡೆಗಣಿಸಿ ಇಲ್ಲಿ 35 ವರ್ಷಗಳಿಂದ ಸತತವಾಗಿ ಇಲ್ಲಿಂದ ಕಾಂಗ್ರೆಸ್ಸಿಗೆ ಅಭ್ಯರ್ಥಿಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ. ಕಳೆದ ಬಾರಿ MP ಕೂಡ ನಾವು ಇಲ್ಲಿಂದ ಕೊಟ್ಟಿದ್ದೀವಿ. ಇದು ನಮ್ಮ ಎಲ್ಲ ಲೀಡರ್ಸ್ನ ಈ ಕೆಲಸವನ್ನು ಪರಿಗಣಿಸಿ ಮುಸಲ್ಮಾನರು ಹೇಗಿದ್ರು ನಮ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಅವರೇನು ನಮಗೆ ಟಿಕೆಟ್ ಕೊಟ್ಟಿಲ್ಲ. ಇದಕ್ಕೆ ತಕ್ಕಂಥ ಪಾಠ ದಾವಣಗೆರೆ
ದಕ್ಷಿಣದ ಜನರು ಇವರಿಗೆ ಮುಟ್ಟಿಸ್ತಾರೆ. ಓಕೆ, ಅಂದರೆ ಮುಸಲ್ಮಾನರಲ್ಲಿ ಸಾಮರ್ಥ್ಯ ಇಲ್ಲ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡಲಿಲ್ವಾ ಹೇಗೆ ಅಂತ ನೀವು ಹೇಗೆ ನೋಡ್ತೀರಿ ಇದನ್ನು, ಕಾಂಗ್ರೆಸ್ನ ಈ ನಡೆಯನ್ನು? ಕಾಂಗ್ರೆಸ್ ಹೇಳ್ತಾ ಇದೆ ಅವರಲ್ಲಿ ಒಂದು ಪರಂಪರೆ ಇದೆ, ಅವರ ಹಿರಿಯರು ಯಾರಾದರೂ ತೀರ್ಕೊಂಡ್ರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅನ್ನೋದೊಂದು ಅವರು ಹೇಳ್ತಾ ಇದ್ದಾರೆ. ಅದನ್ನು ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಅವರು ಆ ಮನೆತನದವರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಆದರೆ ನಾವು ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ಈ ರೀತಿ ಸಾಕಷ್ಟು ಜಾಗದಲ್ಲಿ ನೋಡಿರ್ಬೋದು, ಕೆಲವೊಂದು ಕಡೆ ಕೊಟ್ಟಿದ್ದಾರೆ. ಅಂದರೆ ಈ ಇಲ್ಲಿ ದಾವಣಗೆರೆಗೆ ಅವ್ರು ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇಲ್ಲಿ ಯಾಕಂದರೆ ಅವರಿಗೆ ಎಸ್ ಫ್ಯಾಮಿಲಿಯವರಿಗೆ ಇದು ಭದ್ರ ಬುನಾದಿ ಕೋಟೆ. ಅವರು ಇಲ್ಲಿಂದ ಈ ಮತ್ತೆ ಹೊಸದಾಗಿ ರಾಜಕೀಯವನ್ನು ಸೃಷ್ಟಿ ಮಾಡ್ಕೊಂಡ್ರೆ ಇನ್ನು ಅವರು ಅಜ್ಜ ಆಗೋವರೆಗೂ ಕೂಡ ಅವರು ಇಲ್ಲೇ ಫಿಕ್ಸ್ ಆಗಿರ್ತಾರೆ. ಅವ್ರಿಗೆ ಆ ಒಂದು ಅವ್ರ ಜೊತೆ ಒಂದಿಷ್ಟು ಜನ ನಿಮ್ಮ ಕಮ್ಯುನಿಟಿ ಅವರು ಇರ್ತಾರಲ್ಲ ಸರ್? ಇರ್ತಾರೆ, ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ. ಅವ್ರು ಇರ್ತಾರೆ, ನಾಳೆ ಅವರು ಕೂಡ ಈ ಕಡೆ ಬರ್ಬೋದು. ಈಗ ಅವ್ರು ಇರ್ತಾರೆ ಅನ್ನೋದ್ರೆ ಅದಕ್ಕೆ ಯಾವ ವಿಚಾರಕ್ಕೋಸ್ಕರ ಇರ್ತಾ ಇದ್ದಾರೋ ನಮಗಂದ್ರೂ ಗೊತ್ತು. ಈಗ ಸ್ಟಾರ್ಟಿಂಗಲ್ಲಿ ಈ ಹೋರಾಟ ಆರಂಭ ಆದಾಗ ಜೋರಾಗಿ ಮಾತಾಡಿದಂಥ ನಾಯಕರೆಲ್ಲರೂ ಕಾಂಪ್ರಮೈಸಿಗೆ ಬಂದಂತೆ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿದ್ದಂತಹ ಆ ಆಕ್ರೋಶ, ಆ ಬೆಂಕಿ ಯಾಕೆ ಕಡಿಮೆ ಆಗಿಬಿಡುತ್ತೆ ಸರ್? ಅದು ಅವರ ಒಂದು ವೈಯಕ್ತಿಕ ವಿಚಾರಗಳು, ಅವ್ರ ಕಾಂಪ್ರಮೈಸು ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರಕ್ಕೆ ಅವರು ತಲೆಬಾಗಿರ್ಬೋದು, ಅದು ಅವರ ಇಂಟರ್ನಲ್ ವಿಚಾರಗಳಾಗಿರುತ್ತೆ. ಅದು ನಮಗೆ ಗೊತ್ತಿಲ್ಲ. ಹೌದು, ಖಂಡಿತ ಇದು ಕಮ್ಯುನಿಟಿಗೆ ಲಾಸ್ ಆಗುತ್ತೆ. ಯಾಕಂದರೆ ಕಮ್ಯುನಿಟಿನ ನಾವು ಯಾವುದೇ ಕಾರಣಕ್ಕೂ ಕಂಟೆಸ್ಟ್ ಮಾಡ್ತೀವಿ, ಇಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ, ಕಾಂಗ್ರೆಸ್ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೂ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಕಮಿಟಿನ ಒಂದು ಏನಂತಾರೆ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಒಂದೇ ಸಲ ಇವರು ಹಿಂದೇಟನ್ನ ತೊಗೊಂಡ್ಬಿಟ್ರೆ ಅದು ಎಂಟೈರ್ ಕಮ್ಯುನಿಟಿಗೆ ಒಂದು ಲಾಸ್. ಒಂದು ರೀತಿ ಹೇಳ್ಬೇಕಂದ್ರೆ ಅವರು ತಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಇದನ್ನು ಕೂಡ ಎಕ್ಸ್ಪ್ರೆಷನ್ ಮಾಡ್ಕೊಳಕ್ಕಾಗಲ್ಲ. ಇಂಥ ನಾಯಕರಿಂದ ನಾವು ಈ ರೀತಿ ಒಳ್ಳೆ ಒಂದು ಈ ರೀತಿ ನಾವು ಯಾವುದೇ ರೀತಿ ಪ್ರಶ್ನೆ ಇಟ್ಟಿರಲಿಲ್ಲ, ಇವ್ರು ಈ ರೀತಿ ಹೋಗ್ತಾರೆ ಅಂತ ಅವ್ರು ಬರುತ್ತೆ, ಸಾಮಾನ್ಯ. ಅದು ಕಮ್ಯುನಿಟಿಗೆ ಇದ್ರ ಲಾಸು. ಹೇಳಿ ಸರ್, ಯಾರು ಗೆಲ್ತಾರೆ? SDP, ಖಂಡಿತವಾಗಿ SDP. SDP ವರ್ಕ್ ಚೆನ್ನಾಗಿದೆ. ಓಕೆ, ಅದೊಂದು ಗೋಲ್ ಇದೆ. ನಿಮ್ಮಿಂದ BJPಗೆ ಲಾಭ ಆಗುತ್ತೆ ಅಂತಾರೆ? ಇದು ಆಗಲ್ದಿಲ್ಲ ಸರ್, ಅದು ಹೆಂಗೆ ಲಾಭ ಆಗುತ್ತೆ ಸರ್? ಅದು ವೋಟ್ ಡಿವೈಡ್ ಆಗುತ್ತಲ್ಲ? ಖಂಡಿತವಾಗಿ ಡಿವೈಡ್ ಆಗಲ್ಲ ಸರ್. ಈ ಬಾರಿ ಖಂಡಿತವಾಗಿಯೂ ಜನರಲ್ಲಿ ಒಂದು ಆಕ್ರೋಶ ಬಂದಿದೆ. ಓಕೆ, ಜನರು ಖಂಡಿತವಾಗಿ ಈ ಸತಿ SDP ವೋಟ್ ಮಾಡ್ತಾರೆ ಸರ್. ಈ ಕಾಂಗ್ರೆಸ್ ಬೇಡವಾ? ಯಾಕಂದರೆ ನಿಮ್ಮ 9 ಜನ MLAಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ, ಸ್ಪೀಕರ್ ಸ್ಥಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗಿಂತ ಬೇಕಾ ನಿಮಗೆ? ಸರ್ ಅವರವರು ವೈಯಕ್ತಿಕವಾಗಿ ಸರ್ ಅವರು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಈ ಕ್ಷೇತ್ರದಲ್ಲಿ ನಾವು ನಮಗೆ ಒಂದು ಏನು ಇದು ಇತ್ತಂದರೆ ನಮ್ಮ ಜನರಿಗೆ ಒಂದು ಟಿಕೆಟ್ ಕೊಡಬಹುದು, ಅಗತ್ಯವಿದೆ. ಅದಕ್ಕೋಸ್ಕರ ಕೋಪ ಇದೆಯಾ? ಖಂಡಿತ ಕೋಪ ಇದೆ ಸರ್, ಕೋಪ ಇದೆ. ಸೇಮ್ ಒಪಿನಿಯನ್, ಜೋ ಬೋಲಾ ವही कॉपी पेस्ट ಎಲ್ಲ ಪೂರಾ ಬೋಲ್ ದಿಯಾ ನಾವು.